ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಭೀಮಾ ಬನ್ನಿ ಮಂಟಪ ತಲುಪಿದ್ದಾನೆ. ಅತಿ ಬೇಗನೆ ವಾಕನ್ನು ಮಾಡ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ಬೋದು. 7:25ಕ್ಕೆ ಮೈಸೂರು ಅರಮನೆ ಬಿಟ್ಟಿದ್ದು ಬನ್ನಿ ಮಂಟಪ ತಲುಪಿದ್ದು 8:48ಕ್ಕೆ. ಅಂದರೆ ಡಿಸ್ಟೆನ್ಸ್ ನೋಡೋದಾದ್ರೆ ಸುಮಾರು ಒಂದು 5 ಕಿಲೋಮೀಟರ್ಗೆ 1 ಗಂಟೆ 25 ನಿಮಿಷ ಸಮಯವನ್ನು ತೆಗೆದುಕೊಂಡಿದ್ದಾನೆ ನಮ್ಮ ಭೀಮಾ. ನಿಜವಾಗ್ಲೂ ಕೂಡ ಸೂಪರ್ ತಾಲೀಮನ್ನ ಇವತ್ತು ನಡೆಸಲಾಗಿದೆ ಭೀಮನ ಒಂದು ನೇತೃತ್ವದಲ್ಲಿ. ಎಸ್ ವೀಕ್ಷಕರೇ, ತಾವೀಗ ಗಮನಿಸ್ತಾ ಇರ್ಬೋದು ನಮ್ಮ ಭೀಮನಿಗೆ ಇವತ್ತು ಮರಳು ಮೂಟೆ ತಾಲೀಮನ್ನ ಹೊರಿಸಿರುವಂಥದ್ದು. ಭೀಮನಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಮರಳು ಮೂಟೆಯನ್ನು ಹಾಕಿ ನಿಜವಾಗ್ಲೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ನಮ್ಮ ಭೀಮಾ ಫ್ಯೂಚರ್ ಸ್ಟಾರ್. ಭೀಮಾ ಅಂದರೆ ಎಲ್ರಿಗೂ ಕೂಡ ಇಷ್ಟ, ಎಲ್ಲರೂ ಜೋರಾಗಿ ಭೀಮಾ ಅಂತಾರೆ, ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಭೀಮನಿಗೆ ಮರಳು ಮೂಟೆ ತಾಲೀಮು ಇವತ್ತು. ಅಂದರೆ ಆಫ್ಟರ್ ಧನಂಜಯಗೆ ಇದೀಗ ನಮ್ಮ ಭೀಮನಿಗೂ ಮರಳುಮುಟೆ ಹಾಕಿದ್ದಾರೆ. ಇವತ್ತು ಜನರದು ತುಂಬಾನೇ ಎಂಜಾಯ್ ಮಾಡಿರ್ತಾರೆ. ಭೀಮನಿಗೆ ಮರಳುಮುಟೆ ತಾಲೀಮು, ತೂಕದ ತಾಲೀಮನ್ನ ನೋಡಿ ಬನ್ನಿ ಮಂಟಪದ ತನಕ ವಾಕನ್ನ ಮಾಡ್ಕೊಂಡು ಹೋಗ್ತಾನೆ. ನಿಜಕ್ಕೂ ಕೂಡ ಸೂಪರ್ ಆಗಿ ಎಲ್ಲರ ಒಂದು ನೆಚ್ಚಿನ ಫ್ಯೂಚರ್ ಸ್ಟಾರ್, ಫ್ಯೂಚರ್ ಕ್ಯಾಪ್ಟನ್ ಭೀಮಾ ಸಖತ್ತಾಗಿ ಗಜಗಾಂಭೀರ್ಯ ನಡೆ ಹಾಕಿದ್ದಾನೆ ಇವತ್ತು. ಜನರಂತೂ ಫುಲ್ ಖುಷಿ. ಹೂವಿನ ಸುರಿಮಳೆ ಭೀಮನಿಗೆ ಸಿಕ್ತು. ತುಂಬಾನೇ ಹೂಗಳನ್ನ ಜನರು ಕೂಡ ತಂದುಕೊಡ್ತಾ ಇದ್ರು ಭೀಮನಿಗೋಸ್ಕರ.
ಭೀಮನಿಗೆ ಸೂಪರ್ಗೆ ಪೂಜೆ ಮಾಡಿ ಇವತ್ತೇನು ತಾಲಿಮಾನ ಮಾಡಿದ್ರು ಬಹಳನೇ ಚೆನ್ನಾಗಿತ್ತು. ಪ್ರತಿಯೊಂದು ಆನೆಗಳು ಕೂಡ ಭೀಮನ ಹಿಂದೆ ಫಾಲೋ ಮಾಡ್ಕೊಂಡು ಹೆಜ್ಜೆನ ಹಾಕಿದವು. ಭೀಮ ಕೂಡ ಗಚ್ಚಗಾಂಭೀರ್ಯದಿಂದ ಆತ ಸ್ವಲ್ಪವೇ ತಿಂದ್ಕೊಂಡು ಆರಾಮಾಗಿ ಹೆಜ್ಜೆನ ಹಾಕದ. ಸಕ್ಕದಾಗಿ ಒಂದು ವಾಕ್ನಲ್ಲಿ ಎಲ್ಲ ಆನೆಗಳು ಲವಲವಿಕೆಯಿಂದ ಉತ್ಸಾಹದಿಂದ ಭಾಗಿಯಾಯಿತು. ಇನ್ನೇನು ದಸರಾ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ದಸರಾ ಸಂಭ್ರಮ ಸಡಗರ, ಯಾಕೆಂದರೆ ಲೈಟಿಂಗ್ ಹಾಕಿದ ದಿವಸ ಅಂದರೆ ಲೈಟಿಂಗ್ ಈಗ ಎಲ್ಲ ಕಡೆ ಆಗ್ತಾ ಇದ್ದಾರೆ ಮೈಸೂರಿನಲ್ಲಿ. ಆಗಿಂದ ಕೂಡ ಒಂದು ಜನರಿಗೆ ಇನ್ನಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತು ತುಂಬ ಜನ ಕೂಡ ಮೈಸೂರಿಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ಊರಿನಿಂದ ಬಂದು ಗಜಪಡೆಯನ್ನು ನೋಡಬೇಕು, ತಾಲಿಮಾನ ನೋಡಬೇಕು, ಮತ್ತು ಮೈಸೂರು ದೀಪಾಲಂಕಾರವನ್ನು ನೋಡಬೇಕು ಅಂತ ಕೂಡ ಬಯಸ್ತಾ ಇರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ. ಮತ್ತು ಈಗ ಯುವ ದಸರಾ ಕೂಡ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಅಷ್ಟೇ ಪರ್ಫಾರ್ಮೆನ್ಸನ್ನು ನೀಡ್ತಾರೆ. ಎಲ್ಲ ಕಾಲೇಜಿನಿಂದಲೂ ಕೂಡ ಯುವ ಸಂಭ್ರಮ ಯುವ ದಸರಾಗೆ. ಸೊ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಜೊತೆಗೆ ಆನೆಗಳನ್ನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾರೆ. ಮತ್ತು ಎಕ್ಸಿಬಿಷನ್ಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಅಭಿಮನ್ಯು ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಖುಷಿಯಾಗಿ ಇದು ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಒಂದು ತಾಲೀಮ್ನಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಅಭಿಮನ್ಯು ನೇತೃತ್ವದಲ್ಲಿ ಆದರೂ ಕೂಡ ಬೇರೆ ಬೇರೆ ಆನೆಗಳಿಗೂ ಕೂಡ ಪ್ರಾಕ್ಟೀಸನ್ನು ಮಾಡಿಸ್ತಾ ಹೋಗ್ತಾರೆ. ಅಭಿಮನ್ಯು ಆದಮೇಲೆ ನಮ್ಮ ಮಹೇಂದ್ರನಿಗೆ ಮಾಡ್ತಾರೆ, ಧನಂಜಯಗೆ ಮಾಡ್ತಾರೆ. ನಂತರ ಇವತ್ತು ಭೀಮನಿಗೆ ಬೆಳಗಿನ ಸಮಯ ತಾಲೀಮನ್ನು ಅದ್ಭುತವಾಗಿಯೂ ಕೂಡ ಮಾಡಿದ್ದಾರೆ. ಖುಷಿಯಾಗಿದೆ. ನೆಕ್ಸ್ಟ್ ಈಗ ಪ್ರಶಾಂತ, ಏಕಲವ್ಯ, ಸುಗ್ರೀವನಿಗೂ ಕೂಡ ಒಂದು ಮರಳು ಮೂಟೆಯನ್ನು ಸಹ ಕಟ್ಟಲಾಗುತ್ತೆ. ನಿಮಗೆ ಹೆಚ್ಚಿನ ಆನೆ ಯಾವುದು ಇಷ್ಟ, ಯಾವ ಆನೆ ಜಾಸ್ತಿನ ನೀವು ಇಷ್ಟಪಡ್ತೀರೋ ತಪ್ಪದೆ ಕಮೆಂಟ್ ಮಾಡಿ. ಪ್ರತಿಯೊಂದು ಆನೆಗಳು ಕೂಡ ಜನರಿಗೆ ಇಷ್ಟ, ಅದರಲ್ಲಿ ಒಂದೊಂದು ಫೇವ್ರೇಟ್ ಆನೆಗಳು ಕೂಡ ಅಂತ ಇರ್ತವೆ. ಆದರೆ ಭೀಮನಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಎಲ್ಲ ಲೈನಲ್ಲೂ ಕೂಡ ಅಷ್ಟೇ ಅಂತ ಹೇಳ್ಬೋದು. ಯಾಕೆಂದರೆ ಭೀಮನಿಗೆ ಇರುವಂಥ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಹುಶಃ ಬೇರೆ ಯಾವ ಆನೆಗೂ ಕೂಡ ಇಲ್ಲ ಅನಿಸುತ್ತೆ. ಅಷ್ಟೊಂದು ಜನ ಕೂಗ್ತಾನೆ ಇರ್ತಾರೆ ಭೀಮ